ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಜೊತೆಗೆ ಕೃಷಿ ಉದ್ಯಮದಲ್ಲಿ ತೊಡಗಿಸ್ಕೊಳ್ತಕ್ಕಂಥವ್ರು ಅವರು ರೈತರು ಕೂಡ ಉದ್ಯಮಿಗಳಾಗಬೇಕು. ರೈತರು ಬೆಳೆದ ಮೇಲೆ ಬರೀ ಮಾರುಕಟ್ಟೆ ಮಾಡ್ತಕ್ಕಂಥದ್ದಲ್ಲ, ಅದರ ಸಂಗ್ರಹಣೆ, ಸಂಸ್ಕರಣೆ ಮತ್ತು ವ್ಯಾಲ್ಯೂ ಆ್ಯಡೆಡ್ಡು ಇವನ್ನೆಲ್ಲ ಮಾಡಿ ಮಾರುಕಟ್ಟೆ ಮತ್ತು ಪ್ಯಾಕೇಜಿಂಗ್ ಮತ್ತು ಉಪ ಉತ್ಪನ್ನಗಳನ್ನು ತಯಾರು ಮಾಡ್ತಕ್ಕಂಥ ಕೆಲಸದಲ್ಲಿ ರೈತರು ತೊಡಗಿಸ್ಕೊಂಡಾಗ ಮಾತ್ರ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಕೃಷಿ ಕ್ಷೇತ್ರದಲ್ಲಿ ಹೆಚ್ಚು ಮಹಿಳೆಯರು ತಮ್ಮನ್ನು ತೊಡಗಿಸ್ಕೊಳ್ತಕ್ಕಂಥದ್ದು ಅತ್ಯಂತ ಅಗತ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅನೇಕ ಜನ ಮಹಿಳೆಯರು ಇವತ್ತು ಪ್ರಶಸ್ತಿಗಳನ್ನು ಪಡ್ಕೊಂಡ್ರು. ಅವರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ತೊಡಗಿಸ್ಕೊಂಡು ಪ್ರಶಸ್ತಿಗಳನ್ನು ಪಡ್ಕೊಳ್ಳಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಸರ್ಕಾರ ರೈತರಿಗೆ ಅವರಿಗೆ ಉತ್ತಮವಾದಂಥ ಬಿತ್ತನೆ ಬೀಜಗಳನ್ನು ಕೊಡ್ತಕ್ಕಂಥದ್ದು, ಗೊಬ್ಬರಗಳನ್ನು ಕೊಡ್ತಕ್ಕಂಥದ್ದು, ಔಷಧಿಗಳನ್ನು ಕೊಡ್ತಕ್ಕಂಥದ್ದು ಮತ್ತು ಉಪಕರಣಗಳು ಎಷ್ಟು 90% ಅಲ್ಲ, 1,500 ಕೋಟಿ 90% ಅಲ್ಲ, ಈಗ 1,500 ಕೋಟಿ ಸಬ್ಸಿಡಿಯನ್ನು ಕೊಟ್ಟಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ಇಡೀ ದೇಶದಲ್ಲಿ ಇನ್ಶೂರೆನ್ಸ್ ಕ್ಲೈಮನ್ನು ಕೊಡಿಸಿರ್ತಕ್ಕಂಥದ್ದು ನಮ್ಮ ರಾಜ್ಯನೇ, ಕರ್ನಾಟಕ ರಾಜ್ಯನೇ ಮೊದಲನೇ ಸ್ಥಾನದಲ್ಲಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾರೆ. 6,000 ಕೋಟಿ ರೂಪಾಯಿಗಳನ್ನು ಕೊಡಿಸಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. 6,000 ಕೋಟಿ. ನಾನು ಈಗ ಅಲ್ಲಿ ನೋಡಿದೆ ಎಕ್ಸಿಬಿಷನ್ನಲ್ಲಿ, ಭಾಳಷ್ಟು ಕೃಷಿನಲ್ಲಿ ಭಾಳ ಜನ ಏನು ಮಾಡ್ತಾರೆ, ಭತ್ತ ಬೆಳೆಯೋದು, ಕಬ್ಬು ಬೆಳೆಯೋದು, ರಾಗಿ ಬೆಳೆಯೋದು, ಜೋಳ ಬೆಳೆಯೋದು ಅಷ್ಟಕ್ಕೆ ಸೀಮಿತ ಆಗಬಾರ್ದು. ಆಮೇಲೆ ಅದಕ್ಕಿಂತ ತದನಂತರ ತಮ್ಮನ್ನು ತೊಡಗಿಸ್ಕೊಳ್ತಕ್ಕಂಥದ್ದು ಇದೆಯಲ್ಲ, ಅದು ಭಾಳ ಮುಖ್ಯ. ಅದರಲ್ಲಿ ಭಾಳ ಜನ ರೈತರು ತೊಡಗಿಸ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಭಾಳ ಸಂತೋಷದ ವಿಚಾರ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾವು ಇವತ್ತು ಕಬ್ಬು ಬೆಲೆ ನಿಗದಿ ಆಯಿತು, 3,150 FRP, 3,150 ರೂಪಾಯಿ. ರೈತರು ಪ್ರತಿಭಟನೆಯನ್ನು ಮಾಡಿದ್ರು, ನಮಗೆ 3,150 ರೂಪಾಯಿ ಸಾಲಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು. ನಾನು ಮೀಟಿಂಗ್ ಮಾಡಿದೆ, ರೈತ ಪ್ರತಿನಿಧಿಗಳು ಮತ್ತು ಶುಗರ್ ಫ್ಯಾಕ್ಟ್ರಿ ಓನರ್ಸ್ಗಳ ಜೊತೆ ಮೀಟಿಂಗ್ ಮಾಡಿದೆ, ರೈತ ಪ್ರತಿನಿಧಿಗಳ ಜೊತೆ ಮೀಟಿಂಗ್ ಮಾಡಿದೆ. ಅವರೆಲ್ಲರೂ ಕೂಡ ಒಪ್ಪದೇ ಹೋದರೂ ಕೂಡ ಅವ್ರನ್ನೆಲ್ಲ ಒಪ್ಪಿಸಿ ನಾನು 3,300 ರೂಪಾಯಿ ಒಂದು ಕ್ವಿಂಟಾಲ್ಗೆ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದಷ್ಟೇ ಅಲ್ಲ, ತೊಗರಿಗೆ MSP ನಾವು ಜನವರಿನಲ್ಲಿ ಓಪನ್ ಮಾಡಬೇಕಾಗಿತ್ತು, ಆದರೆ ಡಿಸೆಂಬರ್ನಲ್ಲೇ ಓಪನ್ ಮಾಡಿ ಖರೀದಿ ಕೇಂದ್ರಗಳನ್ನು ತೆಗಿತಕ್ಕಂಥ ಕೆಲಸವನ್ನು ಮಾಡೋದು. ಅದ್ರ ಜೊತೆಗೆ ಮೆಕ್ಕೆಜೋಳ ಈ ಸಾರಿ ಜಾಸ್ತಿ ಬೆಳೆದು ಬಿಟ್ಟಿದ್ದಾರೆ, ಮೆಕ್ಕೆಜೋಳ ಜಾಸ್ತಿ ಬೆಳೆದಿದ್ದಾರೆ ಈ ಸಾರಿ. ಯಾಕೆಂದರೆ ಒಳ್ಳೆ ಮಳೆಗಾಲ ಆಯಿತು, ಹೆಚ್ಚು ಪ್ರದೇಶದಲ್ಲಿ ಮೆಕ್ಕೆಜೋಳ ಮಾಡಿದ್ರು. ಸುಮಾರು 54 ಲಕ್ಷ ಮೆಟ್ರಿಕ್ ಟನ್
54 ಲಕ್ಷ ಮೆಟ್ರಿಕ್ ಟನ್ ಉತ್ಪಾದನೆ ಆಗ್ಬೋದು ಅಂತ ಅಂದಾಜಿದೆ. ಅದಕ್ಕೆ ಬೆಲೆ ನಿಗದಿ ಮಾಡಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ 2400 ರೂಪಾಯಿ ಒಂದು ಕ್ವಿಂಟಾಲ್ಗೆ. ಆದರೆ ಮಾರುಕಟ್ಟೆಯಲ್ಲಿ 1500 1600 ರೂಪಾಯಿ ಕೊಂಡ್ಕೊಳ್ಳೋರಿಲ್ಲ. 1500 1600 ರೂಪಾಯಿ. ಅದಕ್ಕೆ ನಾನು ಏನು ಮಾಡಿದೆ, ಸರ್ಕಾರದಿಂದ 250 ರೂಪಾಯಿ ಒಂದು ಕ್ವಿಂಟಾಲ್ಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಅದಕ್ಕೂ ಮೀಟಿಂಗ್ ಮಾಡಿ ಮೆಕ್ಕೆಜೋಳ ಉಪಯೋಗಿಸ್ತಕ್ಕಂಥವರು ಅವ್ರ ಜೊತೆ ಮತ್ತು ಡಿಸ್ಟಿಲರಿ ಮಾಡ್ತಕ್ಕಂಥವ್ರು, ಆಮೇಲೆ ಫುಡ್ಡನ್ನು ಕೋಳಿಗಳಿಗೆ ಕೊಡ್ತಕ್ಕಂಥ ಅವರು, ಕೋಳಿ ಸಾಕಾಣಿಕೆ ಮಾಡ್ತಕ್ಕಂಥವರು, ಇವ್ರ ಜೊತೆಯೆಲ್ಲ ಎಥನಾಲ್ ತಯಾರಕರು, ಇವ್ರ ಜೊತೆಯೆಲ್ಲ ಮೀಟಿಂಗ್ ಮಾಡಿ ನಾನು 40 ಲಕ್ಷ ಮೆಟ್ರಿಕ್ ಟನ್ನನ್ನು ಕೊಂಡುಕೊಳ್ತಕ್ಕಂಥ ರೀತಿಯಲ್ಲಿ ಮಾಡಿದ್ದೇನೆ. ಅದರಿಂದ ನಮ್ಮ ಸರ್ಕಾರ ಇವತ್ತು ಎಲ್ಲ ರೀತಿಯಲ್ಲೂ ಕೂಡ ಕೃಷಿ ಕ್ಷೇತ್ರಕ್ಕೆ ಸಹಾಯವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಇವತ್ತು ಭಾಳ ಜನ ಇದ್ದೀರಿ, ಬೇರೆ ರೈತರು ಕೂಡ ವಿಶೇಷವಾಗಿ ಯುವತಿಯರು ಕೃಷಿನಲ್ಲಿ ತೊಡಗಿಸ್ಕೋಬೇಕು. ಯಾಕಂದರೆ ಒಂದು ಕಾಲದಲ್ಲಿ ನಮ್ಮ ದೇಶ ಇದೆಯಲ್ಲ ಕೃಷಿಕರ ದೇಶ, ಕೃಷಿಕರ ಕ್ಷೇತ್ರ ಸುಮಾರು 80% ಇದ್ದರು. ಸ್ವಾತಂತ್ರ್ಯ ಪೂರ್ವದಲ್ಲಿ 80% ಕೃಷಿ ಮೇಲೇ ಅವಲಂಬನೆ ಆಗಿದ್ದರು. ಈಗ ಪಟ್ಟಣಗಳು ಬೆಳೆದಂತೆ ಪಟ್ಟಣಗಳಿಗೆ ವಲಸೆ ಬಂದದರಿಂದ ಜನರು 62% ಬಂದಿದೆ. ಕೃಷಿ ಮೇಲೆ ಅವಲಂಬನೆ ಆಗಿರ್ತಕ್ಕಂಥವರು 62%. ಇದನ್ನು ಈಗ ಯಾರು ಕೂಡ ಕೃಷಿ ಲಾಭದಾಯಕ ಅಲ್ಲ ಅಂತಕ್ಕಂಥ ರೀತಿಯಲ್ಲಿ ಭಾವನೆಯನ್ನು ಬೆಳೆಸ್ಕೋಬಾರದು. ಕೃಷಿ ಲಾಭದಾಯಕ ಆಗ್ತದೆ, ಆದರೆ ಯಾವಾಗಪ್ಪ ಅಂತಂದರೆ ನೀವು ಕೃಷಿನಲ್ಲಿ ಉತ್ಪಾದನೋತ್ತರ ಚಟುವಟಿಕೆಗಳಲ್ಲಿ ಭಾಗವಹಿಸಿದಾಗ ಮಾತ್ರ ಕೃಷಿ ಕ್ಷೇತ್ರ ಲಾಭದಾಯಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ಕೃಷಿ ಇವತ್ತು ನಮ್ಮ ದೇಶ ಆಹಾರದ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಆಗಿದೆ. ಒಂದು ಕಾಲದಲ್ಲಿ ಇತ್ತು, ಜನಸಂಖ್ಯೆ ಬೆಳೀತಾ ಇದೆ, ಆಹಾರನೂ ಕೂಡ ಅಷ್ಟೇ ರೀತಿಯಲ್ಲಿ ಬೆಳಿಬೇಕು. ಜನಸಂಖ್ಯೆಗೆ ಇವತ್ತು 143 ಕೋಟಿ ಭಾರತ ದೇಶದ ಜನಸಂಖ್ಯೆ ಆಗಿರ್ತಕ್ಕಂಥದ್ದು. ಕರ್ನಾಟಕದಲ್ಲೇ ಸುಮಾರು 7 ಕೋಟಿ ಜನ ಇದ್ದಾರೆ. ಇವರೆಲ್ರಿಗೂ ಆಹಾರ ಕೊಡಬೇಕು. ಅದಕ್ಕೋಸ್ಕರ ನಮ್ಮ ದೇಶದಲ್ಲಿ ಅಸಮಾನತೆ ಇದೆ, ಜಾತಿ ವ್ಯವಸ್ಥೆ ಇದೆ, ವರ್ಗ ವ್ಯವಸ್ಥೆ ಇದೆ. ಇದನ್ನೆಲ್ಲ ಹೋಗಲಾಡಿಸ್ಬೇಕು ಅಂತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ ಅಂತಕ್ಕಂಥ ಮಾತನ್ನು, ಈ ಅಸಮಾನತೆಯನ್ನು ಹೋಗಲಾಡಿಸ್ಬೇಕು ಅಂತಲೇ ಈ ಸಾರಿ ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ 165 ಭರವಸೆಗಳಲ್ಲಿ ಅನೇಕ ಭಾಗ್ಯಗಳನ್ನು ಜಾರಿಗೆ ತಗೊಬಂದೆ. ಆ ಭಾಗ್ಯಗಳೆಲ್ಲ ಅದರಲ್ಲಿ ಪ್ರಮುಖವಾದದ್ದು ಕೃಷಿ ಭಾಗ್ಯ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಿ ಜೆ ಪಿ ಸರ್ಕಾರ ಇದ್ದಾಗ ನಿಲ್ಲಿಸ್ಬಿಟ್ಟಿದ್ರು. ಅದನ್ನು ಮತ್ತೆ ನಾವು ಅಧಿಕಾರಕ್ಕೆ ಬಂದ ಮೇಲೆ ಅದನ್ನು ಪುನಃ ಜಾರಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಈ ವರ್ಷ ಸುಮಾರು 200 ಕೋಟಿ ರೂಪಾಯಿಗಳನ್ನು ಕೃಷಿ ಹೊಂಡ ಮಾಡಲಿಕ್ಕೋಸ್ಕರವಾಗಿ ಇಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಜೊತೆಗೆ ಈ ಸಾರಿ ನಾನು ಮುಖ್ಯಮಂತ್ರಿ ಆದಮೇಲೆ
ಅನೇಕ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಗೊಂಡಿದ್ದೀವಿ. ಅನೇಕ ಗ್ಯಾರಂಟಿ ಯೋಜನೆಗಳು ಬಹುಶಃ ಹೆಣ್ಮಕ್ಳಿಗೆ ಮನೆ ಯಜಮಾನಿಗೆ 2,000 ರೂಪಾಯಿ ತಿಂಗಳಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮ ಇಡೀ ದೇಶದಲ್ಲಿ ಎಲ್ಲೂ ಮಾಡದೇ ಇರತಕ್ಕಂಥ ಕಾರ್ಯಕ್ರಮವನ್ನು ಜಾರಿಗೆ ತಗೊಂಡ್ಬಂದಿದ್ದೀವಿ. ಅದರಿಂದ ಗೃಹ ಜ್ಯೋತಿ ಕಾರ್ಯಕ್ರಮ, ಗೃಹ ಜ್ಯೋತಿ ಶಕ್ತಿ ಕಾರ್ಯಕ್ರಮ, ಸರ್ಕಾರಿ ಬಸ್ಗಳಲ್ಲಿ ಫ್ರೀಯಾಗಿ ಈಗ ಇಲ್ಲಿ ಬಂದಿರತಕ್ಕಂಥ ಬಹುತೇಕ ಮಹಿಳೆಯರು ಯಾರು ಕೂಡ ಬಸ್ನಲ್ಲಿ ಬಂದಿದ್ದೀರಿ, ಬಸ್ ಚಾರ್ಜನ್ನು ಕೊಟ್ಟಿಲ್ಲ. ಕೊಟ್ಟಿದ್ದೀರಾ? ಎಲ್ಲಿಗಾರು ಹೋಗ್ಬೋದು. ಈಗ ಎಲ್ಲಿಂದ ಎಲ್ಲಿಗಾರು ಹೋಗ್ಬೋದು. ಸರ್ಕಾರಿ ಬಸ್ಗಳಲ್ಲಿ ಫ್ರೀಯಾಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಆಮೇಲೆ ಅನ್ನಭಾಗ್ಯ ಕಾರ್ಯಕ್ರಮದ ಮೂಲಕ 10 kg ಅಕ್ಕಿಯನ್ನು ಬಡತನದ ರೇಖೆಯಿಂದ ಕೆಳಗಡೆ ಇರತಕ್ಕಂಥ ಎಲ್ರಿಗೂ ಕೂಡ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಅಲ್ವಾ? ಇದರಿಂದ ಏನಾಗುತ್ತೆ, ನಿಮಗೆ ಉಳಿತಾಯ ಮಾಡ್ತಕ್ಕಂಥದ್ದು ಜಾಸ್ತಿ ಆಗುತ್ತೆ. ನಿಮ್ಮ ಮಕ್ಕಳಿಗೆ ಎಜುಕೇಷನ್ ಕೊಡಲಿಕ್ಕೆ, ಆರೋಗ್ಯ ಕಾಪಾಡ್ಕೊಳ್ಳಿಕ್ಕೆ, ಮತ್ತು ಉಳಿತಾಯ ಮಾಡೋದನ್ನು ಬೇರೆ ಕಡೆ ಹೂಡಿಕೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಅದರಿಂದ ನಾವು ಇವತ್ತು ಎಲ್ರಿಗೂ ಕೂಡ ಸಮಾನ ಅವಕಾಶಗಳನ್ನು ಒದಗಿಸ್ಕೊಡ್ತಕ್ಕಂಥ ರೀತಿಯಲ್ಲಿ ಹೆಚ್ಚು ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತಾ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಿಮ್ಮ ಆಶೀರ್ವಾದ ಇರಬೇಕು ಅಷ್ಟೇ. ನಿಮ್ಮ ಕೃಷಿಕರ ಆಶೀರ್ವಾದ, ಮಹಿಳೆಯರ ಆಶೀರ್ವಾದ. ಇತ್ತೀಚೆಗೆ ಕೇಂದ್ರ ಸರ್ಕಾರದವರು ಒಂದು ಕಾನೂನನ್ನು ಮಾಡಿದ್ದಾರೆ, ವಿ.ಬಿ.ಜಿ. ರಾಮ್ಜಿ. ನಾವು ಮನ್ರೇಗಾ ಮಾಡಿದ್ದು 20 ವರ್ಷಗಳ ಹಿಂದೆ ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿ ಆಗಿರುವಾಗ ಮನ್ರೇಗಾ ಅಂದರೆ ಕೃಷಿ ಕಾರ್ಮಿಕರು, ಮಹಿಳೆಯರು, ಸಣ್ಣ ರೈತರು, ಆದಿವಾಸಿಗಳು ಅವರೆಲ್ಲರೂ ಕೂಡ ಕೃಷಿ ಚಟುವಟಿಕೆಗಳು ಇಲ್ಲದೇ ಇದ್ದಾಗ ಅವರ ಊರಿನಲ್ಲೇ ಅವರಿಗೆ ಉದ್ಯೋಗ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದು. ಈಗ ಆ ಉದ್ಯೋಗ ಅವ್ರ ಊರಿನಲ್ಲೇ ಕೊಡಬೇಕು ಅಂತೇನಿಲ್ಲ. ಕೇಂದ್ರ ಪಂಚಾಯಿತಿ ತೀರ್ಮಾನ ಮಾಡ್ತಾ ಇತ್ತು, ಗ್ರಾಮ ಸಭಾ ತೀರ್ಮಾನ ಮಾಡ್ತಾ ಇತ್ತು. ಈಗ ಕೇಂದ್ರ ಸರ್ಕಾರ ತೀರ್ಮಾನ ಮಾಡ್ತದಂತೆ, ಅನುದಾನ ಕೊಡಬೇಕು, ನೋಟಿಫೈ ಮಾಡಬೇಕು, ಇಂಥ ಪಂಚಾಯತಿನಲ್ಲಿ ಇಂಥ ಕೆಲಸನೇ ತಗೋಬೇಕು ಅಂತ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತದೆ. ಅದಕ್ಕೆ ನೀವೆಲ್ಲರೂ ಕೂಡ ಮನ್ರೇಗಾ ಬೇಕು, ಮನ್ರೇಗನೇ ಬೇಕು, ವಿ.ಬಿ.ಜಿ. ರಾಮ್ಜಿ ಬೇಡ ಅಂತಕ್ಕಂಥ ನಿಲುವನ್ನು ವ್ಯಕ್ತ ಮಾಡಬೇಕು, ಪ್ರತಿಭಟಿಸಬೇಕು ಅಂತಕ್ಕಂಥ ಮನವಿಯನ್ನು ನಿಮ್ಮಲ್ಲಿ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಅದನ್ನು ಮಾಡ್ತೀರಿ ಅಂತ ವಿಶ್ವಾಸ ಇದೆ. ಯಾಕಂದರೆ ಆಮೇಲೆ ಕೇಂದ್ರ ಸರ್ಕಾರ ವೇತನ ಎಲ್ಲ ಪೂರ ಕೊಡ್ತಿತ್ತು ಮೊದಲು, ಇಲ್ಲಿವರೆಗೆ ಅದನ್ನೇ ಮಾಡ್ತಾ ಇತ್ತು. ಈಗ 60% ಕೇಂದ್ರ ಸರ್ಕಾರ, 40% ರಾಜ್ಯ ಸರ್ಕಾರ ಕೊಡಬೇಕು ಅಂತ ಮಾಡಿದೆ. ಹೀಗೆ ನಿಮ್ಮನ್ನ ಯಾರನ್ನೂ ಕೇಳ್ದೇನೆ, ರಾಜ್ಯಗಳನ್ನ ಕೇಳ್ದೇನೆ ಒಂದು ಹೊಸ ಕಾಯ್ದೆಯನ್ನು ಮಾಡಿಬಿಟ್ಟಿದ್ದಾರೆ. ಆ ಹೊಸ ಕಾಯ್ದೆಯಿಂದ ಮನ್ರೇಗಾಕ್ಕೆ ಮಹಾತ್ಮ ಗಾಂಧೀಜಿಯವರ ಹೆಸರನ್ನೂ ತೆಗೆದುಬಿಟ್ಟಿದ್ದಾರೆ. ಮನ್ರೇಗಾ ಅಂತಂದರೆ ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ. ಈಗ ಮಾಡಿರೋದೇನು ಗೊತ್ತಾ, ಮಹಾತ್ಮ ಗಾಂಧೀಜಿ ಹೆಸರು ತೆಗೆದುಬಿಟ್ಟು ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಜೀವಿಕ್ ಮಿಷನ್ ಗ್ರಾಮೀಣ್ ಅಂತ ಮಾಡಿದ್ದಾರೆ. ಅಜೀವಿಕ್ ಗ್ರಾಮೀಣ್ ಅಂತ ಮಾಡಿದ್ದಾರೆ. ಅದರಿಂದ ಈ
VBG ರಾಮ್ಜಿ ರದ್ದಾಗಿ ಇದು ಮತ್ತೆ ಮನ್ರೇಗಾ ಜಾರಿ ಆಗಬೇಕು ಅಂತೇಳಿ ನೀವೆಲ್ಲರೂ ಕೂಡ ಒಂದೇ ವಾಯ್ಸಿನಿಂದ ಹೇಳಬೇಕು ಅಂತಕ್ಕಂಥ ಮಾತುಗಳನ್ನು ನಿಮ್ಮಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ 100 ದಿನ ಕೆಲಸ ಕೊಡ್ತಾ ಇತ್ತು. 100 ದಿನ ಎಲ್ಲಿ ನಿಮ್ಮ ಊರಿನಲ್ಲೇ ನೀವು ಅರ್ಜಿ ಕೊಟ್ಟರೆ ನಮಗೆ ಕೆಲಸ ಬೇಕು ಅಂತ ಹೇಳಿದ್ರೆ ಅದು 15 ದಿನದೊಳಗಡೆ ಕೆಲಸ ಕೊಡಲೇಬೇಕು, ಇಲ್ಲದವರೆ ಕೂಲಿ ಕೊಡಬೇಕು. ಇದು ನಮ್ಮ ಇಂದಿನ ಸರ್ಕಾರ, ಕೇಂದ್ರ ಸರ್ಕಾರ ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿಯಾಗಿದ್ದಾಗ ತಂದಿದ್ದಂಥ ಕಾಯ್ದೆ. ಈ ಕಾಯ್ದೆಯನ್ನು ರದ್ದು ಮಾಡಿ VBG ರಾಮ್ಜಿ ಎನ್ನು ತರ್ತಕ್ಕಂಥ ಕುತಂತ್ರವನ್ನು ಕೇಂದ್ರ ಸರ್ಕಾರ, ನರೇಂದ್ರ ಮೋದಿಯವರ ಸರ್ಕಾರ ಮಾಡ್ತಾ ಇದೆ. ಅದನ್ನು ವಿರೋಧ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ನಿಮ್ಮಲ್ಲಿ ಕೇಳ್ಕೊಂಡು ಇವತ್ತು ಮತ್ತೊಮ್ಮೆ ಎಲ್ಲ ಪ್ರಶಸ್ತಿ ವಿಜೇತರಿಗೆ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಹೇಳಿ ಇನ್ನೂ ಹೆಚ್ಚು ಜನ ಕೃಷಿ ಪಂಡಿತ ಪ್ರಶಸ್ತಿಯನ್ನು ಪಡ್ಕೊಳ್ಳಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ರೈತ. ಮೇಲೆ ಕೃಷಿ ಬೆಳೆಗಳಿಗೆ ಏನು ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ವಿಚಾರ ಮಾಡ್ತಕ್ಕಂಥದ್ದು, ಜೊತೆಗೆ ರೈತರ ಸಬಲೀಕರಣ, ಇದರ ಜೊತೆಗೆ ಕೃಷಿ ಪಂಡಿತರ ಪ್ರಶಸ್ತಿ, ಈ ಪ್ರಧಾನ ಸಮಾರಂಭವನ್ನು ಕೂಡ ಏರ್ಪಾಡು ಮಾಡ್ಕೊಂಡಿದ್ದಾರೆ. ಈಗಾಗಲೇ ಕೃಷಿ ಪಂಡಿತ ಪ್ರಶಸ್ತಿಯನ್ನು ಪ್ರದಾನ ಮಾಡಿದ್ದೇವೆ. ಅವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅವರು ಇನ್ನಷ್ಟು ಕೃಷಿ ಕ್ಷೇತ್ರದಲ್ಲಿ ಮೇಲಕ್ಕೆ ಏರಲಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು ಕೂಡ ನಾನು ಬಯಸ್ತೇನೆ. ಜೊತೆಗೆ ಕೃಷಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ರೈತರು ಕೂಡ ಇವತ್ತು ಯಾರ್ಯಾರು ಕೃಷಿ ಪಂಡಿತ ಮತ್ತು ಕೃಷಿ ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ದೀರಿ ಅವರೆಲ್ಲರೂ ಕೂಡ ಬೇರೆ ರೈತರಿಗೆ ಸ್ಫೂರ್ತಿಯಾಗಬೇಕು, ಅವರಿಗೆ ಮಾರ್ಗದರ್ಶಕರಾಗಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಬೇರೆ ರೈತರು ಕೂಡ ಕೃಷಿ ಪ್ರಶಸ್ತಿಗಳನ್ನು ಪಡ್ಕೊಳ್ತಕ್ಕಂಥ ಪರಿಸ್ಥಿತಿಗೆ ಬರಲಿ ಅಂತೇಳಿ ಆಶಿಸ್ತೇನೆ ಅಂತಕ್ಕಂಥ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಸರ್ಕಾರ ಕೃಷಿ ಕ್ಷೇತ್ರಕ್ಕೆ ಯಾವಾಗಲೂ ಕೂಡ ಸಹಕಾರಿಯಾಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕೃಷಿ ಲಾಭದಾಯಕ ಆಗಬೇಕು, ಕೃಷಿನಲ್ಲಿ ತೊಡಗಿಕೊಂಡಿರ್ತಕ್ಕಂಥ ರೈತರ ಸಬಲೀಕರಣ ಆಗಬೇಕು, ಜೊತೆಗೆ ಬರೀ ಇಳುವರಿ ಜಾಸ್ತಿ ಆದರೆ ಸಾಲದು, ರೈತರ ಸಬಲೀಕರಣ ಆಗಬೇಕಾದ್ರೆ ಕೃಷಿ ಉತ್ಪಾದನೋತ್ತರ ಚಟುವಟಿಕೆಗಳಲ್ಲಿ ರೈತರು ತೊಡಗಿಸ್ಕೊಂಡಾಗ
ಹೆಚ್ಚು ಲಾಭದಾಯಕ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಜೊತೆಗೆ ಕೃಷಿ ಉದ್ಯಮದಲ್ಲಿ ತೊಡಗಿಸ್ಕೊಳ್ತಕ್ಕಂಥವ್ರು ಅವರು ರೈತರು ಕೂಡ ಉದ್ಯಮಿಗಳಾಗಬೇಕು, ರೈತರು ಬೆಳೆದ ಮೇಲೆ ಬರೀ ಮಾರುಕಟ್ಟೆ ಮಾಡ್ತಕ್ಕಂಥದ್ದಲ್ಲ, ಅದರ ಸಂಗ್ರಹಣೆ, ಸಂಸ್ಕರಣೆ ಮತ್ತು ವ್ಯಾಲ್ಯೂ ಆ್ಯಡೆಡ್ಡು ಇವನ್ನೆಲ್ಲ ಮಾಡಿ ಮಾರುಕಟ್ಟೆ ಮತ್ತು ಪ್ಯಾಕೇಜಿಂಗ್ ಮತ್ತು ಉಪ ಉತ್ಪನ್ನಗಳನ್ನು ತಯಾರು ಮಾಡ್ತಕ್ಕಂಥ ಕೆಲಸದಲ್ಲಿ ರೈತರು ತೊಡಗಿಸ್ಕೊಂಡಾಗ ಮಾತ್ರ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಕೃಷಿ ಕ್ಷೇತ್ರದಲ್ಲಿ ಹೆಚ್ಚು ಮಹಿಳೆಯರು ತಮ್ಮನ್ನು ತೊಡಗಿಸ್ಕೊಳ್ತಕ್ಕಂಥದ್ದು ಅತ್ಯಂತ ಅಗತ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅನೇಕ ಜನ ಮಹಿಳೆಯರು ಇವತ್ತು ಪ್ರಶಸ್ತಿಗಳನ್ನು ಪಡ್ಕೊಂಡ್ರು. ಅವರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ತೊಡಗಿಸ್ಕೊಂಡು ಪ್ರಶಸ್ತಿಗಳನ್ನು ಪಡ್ಕೊಳ್ಳಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಸರ್ಕಾರ ರೈತರಿಗೆ ಅವರಿಗೆ ಉತ್ತಮವಾದಂಥ ಬಿತ್ತನೆ ಬೀಜಗಳನ್ನು ಕೊಡ್ತಕ್ಕಂಥದ್ದು, ಗೊಬ್ಬರಗಳನ್ನು ಕೊಡ್ತಕ್ಕಂಥದ್ದು, ಔಷಧಿಗಳನ್ನು ಕೊಡ್ತಕ್ಕಂಥದ್ದು ಮತ್ತು ಉಪಕರಣಗಳು ಎಷ್ಟು 90% ಅಲ್ಲ, 1,500 ಕೋಟಿ 90% ಅಲ್ಲ, ಈಗ 1,500 ಕೋಟಿ ಸಬ್ಸಿಡಿಯನ್ನು ಕೊಟ್ಟಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ಇಡೀ ದೇಶದಲ್ಲಿ ಇನ್ಶೂರೆನ್ಸ್ ಕ್ಲೈಮನ್ನು ಕೊಡಿಸಿರ್ತಕ್ಕಂಥದ್ದು ನಮ್ಮ ರಾಜ್ಯನೇ, ಕರ್ನಾಟಕ ರಾಜ್ಯನೇ ಮೊದಲನೇ ಸ್ಥಾನದಲ್ಲಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾರೆ. 6,000 ಕೋಟಿ ರೂಪಾಯಿಗಳನ್ನು ಕೊಡಿಸಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. 6,000